ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಸವಣ್ಣನವ್ರ ವಚನಗಳನ್ನೇ ಮುಂದುವರೆದ ಭಾಗ ಇದು. ಮಾತುಗಳೇ ಜಪ ತಪ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಂಪಗಳೆಯ. ಮೃದು ವಚನವೇ ಸಕಲ ತಂಪಂಗಳೆಯ. ಸದು ವಿನಯವೇ ಸದಾಶಿವನೊಲುಮೆಯ. ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನೆಯ. ತಾತ್ಪರ್ಯ: ಕಂಡಾಗಲೆಲ್ಲ ಸದ್ಭಕ್ತರಿಗೆ ನಮಸ್ಕರಿಸುವವನೇ ಭಕ್ತ. ನಯ, ವಿನಯ, ನಮ್ರತೆ ಇವುಗಳಿಂದ ಕೂಡಿದ ಮಾತುಗಳೇ ಜಪ ತಪ. ಇದೇ ಕೂಡಲ ಸಂಗಮ ದೇವನಿಗೆ ಅತ್ಯಂತ ಪ್ರಿಯ. ಮಯುಗಳು ಇಲ್ಲದಿದ್ದರೆ ಸಂಗಮನಾಥನ ಒಲುಮೆ ದೊರೆಯುವುದಿಲ್ಲ. ದಯೆ ಇರಬೇಕು. ದಯವಿಲ್ಲದ ಧರ್ಮಾವುದಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ. ದಯವೇ ಧರ್ಮದ ಮೂಲವಯ್ಯ. ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನೆಯ. ತಾತ್ಪರ್ಯ: ಹೆಚ್ಚು ಪ್ರಾಧಾನ್ಯತೆಯನ್ನು ದಯಕ್ಕೆ ಕೊಡಬೇಕು. ಹಾಗೆ ಕೊಡದಿರುವ ಧರ್ಮವೇ ಈ ಭೂಮಿಯ ಮೇಲಿಲ್ಲ. ಮುಖ್ಯವಾಗಿ ಸಕಲ ಚರಾಚರ ಪ್ರಾಣಿಗಳಲ್ಲಿ ಧರ್ಮದ ಮೂಲಮಂತ್ರವೇ ದಯೆ. ದಯವಿಲ್ಲದವನಿಗೆ ಎಂದಿಗೂ ಕೂಡಲ ಸಂಗಮ ದೇವನು ಕರುಣಿಸಲಾರ. ಶರಣರ ಆಗಮನ. ಸೂರ್ಯನುದಯ ತಾವರೆಗೆ ಜೀವಾಳ. ಚಂದ್ರಮನುದಯ ನೈದಿಲಿಗೆ ಜೀವಾಳ. ಕೂಪ ಪರಾಟದಲ್ಲಿ ಕೂಟ ಜೀವಾಳ. ಒಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ. ಕೂಡಲ ಸಂಗನ ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ. ತಾತ್ಪರ್ಯ: ಸೂರ್ಯೋದಯವಾದರೇನು, ಕಮಲಗಳು ಅರಳಿ ತಮ್ಮ ಸುವಾಸನೆ ಬೀರುವುದಕ್ಕೆ ಕಾರಣ. ಚಂದ್ರೋದಯಕ್ಕೆ ಅರಳುವ ನೈದಿಲೆಗಳಿಗೆ ಚಂದ್ರನೇ ಆಧಾರ. ಸಜ್ಜನರ ಗುಂಪಿನಲ್ಲಿ ಹೊಂದಾಣಿಕೆ ಅತ್ಯಂತ ಮುಖ್ಯ. ಪ್ರೀತಿ ಎಲ್ಲಿ ಇರುತ್ತದೆಯೋ ಅಲ್ಲಿ ರಸದೂಟವಿದ್ದಂತೆ. ಕೂಡಲ ಸಂಗಮ ದೇವನ ಶರಣರ ಆಗಮನವೇ ನನ್ನ ಸತ್ವ. ಇವಾಗೆಲ್ಲ ಮಕ್ಕಳುಗಳಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. ಆಮೇಲೆ ಮನೆ ತುಂಬ ಬಿಸಿಲು ಇವಾಗ ತುಂಬ ಜಾಸ್ತಿ ಇರೋದ್ರಿಂದ ನಿಮ್ಮ ಮನೆ ಮೇಲೆ ಟೆರೆಸಲ್ಲಾಗಲಿ, ನಿಮ್ಮ ಮನೆ ಮುಂದೆ ಆಗಲಿ ಒಂದು ಪಾತ್ರೆಗೆ ಒಂದು ಬಕೆಟ್ಗೆ ಒಂದು ಸ್ವಲ್ಪ ನೀರು ಹಾಕಿಡಿ. ಯಾಕೆಂದರೆ ತುಂಬ ಪಕ್ಷಿಗಳಿಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಅವಕ್ಕೆ ಹೇಳ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅದು ನಾವು ಒಂದು ಕಿರು ಸಹಾಯ ಅಷ್ಟೇ ಅದು ಮಾಡೋದು. ಅದು ನೀರು ಹಾಕಿಟ್ರೆ ಅವಕ್ಕೆ ಯಾವಾಗ ಬೇಕೋ ಅವಾಗ ಬಂದು ಕುಡ್ಕೊಂಡು ಹೋಗ್ತವೆ. ಧನ್ಯವಾದಗಳು.